ಮೈಸೂರು ವಿವಿ ಪ್ರಾಂಶುಪಾಲರಿಂದ ಕಿರುಕುಳ ಆರೋಪ, ಡೆತ್ ನೋಟ್ ಬರೆದಿಟ್ಟು ಪ್ರಥಮ ದರ್ಜೆ ಗುಮಾಸ್ತ ಆತ್ಮಹತ್ಯೆಗೆ ಯತ್ನಿಸಲಾಗಿದೆ. ಮೈಸೂರಿನ ಯುವರಾಜ ಕಾಲೇಜು ಆವರಣದಲ್ಲಿ ಘಟನೆ ನಡೆದಿದೆ. ಕಾಲೇಜು ಆವರಣದಲ್ಲಿ ಕಾರಿನೊಳಗೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಲಾಗಿದೆ. ಪ್ರಥಮ ದರ್ಜೆ ಗುಮಾಸ್ತ 39 ವರ್ಷದ ಶಿವಕುಮಾರ್ ಆತ್ಮಹತ್ಯೆಗೆ ಯತ್ನಿಸಿರುವಂತದ್ದು. ಖಾಸಗಿ ಆಸ್ಪತ್ರೆಯಲ್ಲಿ ಗುಮಾಸ್ತ ಶಿವಕುಮಾರ್ಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ನಾನು ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋಕೆ ಡಾಕ್ಟರ್ ಎಚ್.ಸಿ. ದೇವರಾಜೇಗೌಡ ಕಾರಣ ಅಂತ ಬೇರೆ ಬರೆದಿದ್ದಾರೆ. ಕಾಲೇಜಿಗೆ ಬಂದಾಗಿನಿಂದ ಸಿಬ್ಬಂದಿಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಅನ್ನುವಂಥ ಗಂಭೀರವಾದಂತಹ ಆರೋಪವನ್ನ ಬರೆಯಲಾಗಿದೆ. ಪ್ರಥಮ ದರ್ಜೆ ಗುಮಾಸ್ತ 39 ವರ್ಷದ ಶಿವಕುಮಾರ್ ಈ ರೀತಿಯಾಗಿ ಬರೆದು ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು. ಕಾಲೇಜು ಆವರಣದಲ್ಲೇ ಕಾರಿನ ಒಳಗೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಮೈಸೂರಿನ ಯುವರಾಜ ಕಾಲೇಜು ಆವರಣದಲ್ಲಿ ಈ ಒಂದು ಘಟನೆ ನಡೆದಿದೆ. ನನಗೆ ಬಹಳ ಹಿಂಸೆ ಆಗ್ತಾ ಇದೆ, ಮಾನಸಿಕವಾಗಿ ಹಿಂಸೆನ ನೀಡಲಾಗ್ತಾ ಇದೆ ಅನ್ನುವಂಥ ಡೆತ್ ನೋಟನ್ನು ಬರೆದಿಟ್ಟಿರುವಂಥದ್ದು. ಆ ಡೆತ್ ನೋಟನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ನಾನು ಆತ್ಮಹತ್ಯೆನ ಮಾಡ್ಕೊಳ್ಳೋಕೆ ಡಾಕ್ಟರ್ ಎಚ್.ಸಿ. ದೇವರಾಜೇಗೌಡನೇ ಕಾರಣ ಅಂತ ಉಲ್ಲೇಖ ಮಾಡಲಾಗಿದೆ. ಕಾಲೇಜಿಗೆ ಅವ್ರು ಬಂದಾಗಿನಿಂದ ಸಿಬ್ಬಂದಿಗೆ ಮಾನಸಿಕವಾಗಿ ಹಿಂಸೆಯನ್ನು ನೀಡ್ತಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದಾದ ನಂತರ ಕಾಲೇಜು ಆವರಣದಲ್ಲೇ ಕಾರಿನ ಒಳಗೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು. ಮೈಸೂರಿನ ಯುವರಾಜ ಕಾಲೇಜಿನ ಆವರಣದಲ್ಲಿ ಈ ಘಟನೆ ಒಂದು ನಡೆದಿದೆ. सर मुलामध्ये प्रकार पद्धतीने प्रपंचದಲ್ಲಿ होता सर ಯುವರಾಜ